ಹಾಯ್ ವಿದ್ಯಾರ್ಥಿಗಳೇ, ಇಂದು ನಾವು ಕ್ಲಾಸ್ ಅನ್ನು ಈ ರೀತಿಯಾಗಿ ಒಂದು ಪ್ರಶ್ನೆಯನ್ನು ಹಾಕಿದ್ದೀನಿ. ಇದು ಒಂದು ಕೂಡ 3 ಅಂಕಕ್ಕೆ ಬರಬಹುದು ಅಥವಾ ನಾವು ಸಾಧಿಸಿ ಅಂತ ಕೇಳಿದ್ರೆಗಿನ ಮಾಡಬಹುದು. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡು ಹಿಡಿಯುವ ಸೂತ್ರವನ್ನು ಸಾಧಿಸಿ. ಈಗ ನಾವು SN ಸೂತ್ರವನ್ನು ನಾವು ಬರಿತಾ ಹೋಗ್ತೀವಲ್ಲ, ಅಲ್ಲಿ ನಾವು ಅದರೊಳಗಡೆ ಆ ಸೂತ್ರವನ್ನು ಬಳಸಿಕೊಂಡು ನಾವು ಸ್ವಾಭಾವಿಕ ಸಂಖ್ಯೆಗಳಿಗೆ ಯಾವ ರೀತಿ ಸೂತ್ರ ಬರುತ್ತೆ ಅಂತಕ್ಕಂಥದ್ದು ಕಂಡುಹಿಡಿಯೋಣ. ಸ್ವಾಭಾವಿಕ ಸಂಖ್ಯೆಗಳು ನಮಗೆ ಗೊತ್ತಿದೆ, 1, 2, 3, 4 ಎಕ್ಸೆಟ್ರಾ. ಅಂತಿಮ ಪದ ಇರೋದಿಲ್ಲ, ಕೊನೆಯ ಪದ ಇರೋದಿಲ್ಲ, ಎಲ್ಲಿಗೆ ಅಂತಕ್ಕಂಥ ಪದ ಇರೋದಿಲ್ಲ. ಆದ್ದರಿಂದ ನಾವು ಈ ರೀತಿ ಅಂಕಿಗಳು ಸ್ಟಾರ್ಟ್ ಆಗ್ತವೆ. ಇದು ಒಂದು ಶ್ರೇಣಿ ರೂಪದಲ್ಲೇ ಇದೆ. ಆದ್ದರಿಂದ ಎ ಇಲ್ಲಿ ಏನಾಗಿದೆ, 1, D 2 ಮೈನಸ್ 1 1. ಇಲ್ಲಿ ನಮಗೆ n ಗೊತ್ತಿಲ್ಲ, ಎ ಅನ್ನು ಗೊತ್ತಿಲ್ಲ. ಆದ್ದರಿಂದ ನಾನು ಸೂತ್ರ ಎಸ್ ಅನ್ನು ಕೂಡ ಕಂಡುಹಿಡಿಯಬೇಕಾಗಿದೆ. ಎಸ್ ಎನ್ ಸೂತ್ರ ನಮಗೆ ಈಗಾಗಲೇ ಗೊತ್ತಿದೆ. ಎಸ್ ಎನ್ ಇಸ್ ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ. ಈ ಒಂದು ಸೂತ್ರದಲ್ಲಿ ನಾವು ಈ ದತ್ತಾಂಶವನ್ನು ಆದೇಶ ಮಾಡಿದಾಗ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಬರುತ್ತೆ. ಎಸ್ ಎನ್ ಅಂದ್ರೆ n ಬೆಲೆ ನಮಗೆ ಗೊತ್ತಿಲ್ಲ, n/2 2 ಇಂಟು ಎ ಅಂದ್ರೆ 1, n-1 ಡಿ ಅಂದ್ರೆ ಕೂಡ 1 ಬಂದಿದೆ, n/2 2 ಇಂಟು 1 2 ಪ್ಲಸ್ 1ರಿಂದ ಗುಣಿಸಿದ್ರೆ ಇದೇ ಪದ ಬರುತ್ತೆ, n-1 n/2 n 2 ಮೈನಸ್ 1 ಅಂದ್ರೆ ಪ್ಲಸ್ 1. ಆದ್ದರಿಂದ ನಾವು ಇಲ್ಲಿ ಏನಂತ ಬರಿತೇವೆ, ಎಸ್ ಎನ್ ಇಸ್ ಈಕ್ವಲ್ ಟು n ಇಂಟು n ಪ್ಲಸ್ 1/2. ಇದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವಾಗಿದೆ. n ಇಂಟು n ಪ್ಲಸ್ 1/2. ನಮಗೆ ಈ ಸೂತ್ರ ಗೊತ್ತಾದ ಮೇಲೆ 20ನೇ ಪದ, 50ನೇ ಪದ, 100ನೇ ಪದ, 89ನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ 89ನೇ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂದ್ರೆ ನಮಗೆ n ಬೆಲೆ ಆದೇಶ ಮಾಡಿದ್ರೆ ಸಾಕು, ಅವುಗಳ ಮೊತ್ತ ನಮಗೆ ಸಿಗುತ್ತೆ. ಯಾವಾಗ? ಸ್ವಾಭಾವಿಕ ಸಂಖ್ಯೆಗಳು ಮಾತ್ರ ಕೊಟ್ಟಾಗ. ಅದೇ ರೀತಿಯಾಗಿ ನೀವು ಬೇಕಾದ್ರೆ ಹೋಮ್ವರ್ಕ್ ಮಾಡ್ಕೊಳ್ಳಿ. ಇದರಲ್ಲಿ ಸಮ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಮತ್ತು ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ಸಮ ಸಂಖ್ಯೆಗಳಂದ್ರೆ ನಮಗೆ ಶ್ರೇಣಿ 2, 4, 6, 8 ಗೊತ್ತಿಲ್ಲ. ಇದನ್ನು ಕೂಡ ನೀವು ಇದೇ ರೀತಿಯಲ್ಲಿ ಬಳಸ್ಕೊಂಡು ಇದೇ ಸೂತ್ರವನ್ನು ಬಳಸ್ಕೊಂಡು ಲಾಸ್ಟ್ಗೆ ಎಷ್ಟು ಏನ್ ಬರುತ್ತೆ ಅದು ಬರೀರಿ. ಅದೇ ರೀತಿಯಲ್ಲಿ ಬೆಸ, ಇದು ನಮ್ಮ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಸ್ವಾಭಾವಿಕ ಸಂಖ್ಯೆಗಳು. ಇಲ್ಲಿ ಕೆಳಗಡೆ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಕಂಡುಹಿಡಿಯಿರಿ. ಇವೆರಡು ನೀವು ಮಾಡಿದ್ದೇ ಆದಲ್ಲಿ ನಮಗೆ ಇದು ಈ ತರ ಮೊತ್ತ ಕಂಡುಹಿಡಿಯುವ ಸೂತ್ರ ಸಿಗುತ್ತೆ. ಹೀಗಾಗಿ ನೀವು ಈ ಸೂತ್ರಗಳನ್ನು ಕಂಡುಹಿಡ್ಕೊಂಡಾಗ ಅವನು ಯಾವ ವಿಧವಾಗಿ ಕೇಳ್ತಾನೋ ಆ ವಿಧವಾಗಿ ನಾವು n ಬೆಲೆಯನ್ನು ಆದೇಶ ಮಾಡಿದಾಗ ಅವುಗಳ ಮೊತ್ತ ಕಂಡುಹಿಡಿಯಲಿಕ್ಕೆ ನಮಗೆ ಸುಲಭ ಆಗ್ತದೆ. ಅದೇ ರೀತಿಯಲ್ಲಿ ಹೀಗೆ ಪ್ರಶ್ನೆಗಳನ್ನು ನೀವು ಒಂದೊಂದಾಗಿ ಬಿಡಿಸಿದ್ದಾದಲ್ಲಿ ಸಮಾಂತರ ಶ್ರೇಣಿಯಲ್ಲಿರುವಂತಹ 8 ಅಂಕಗಳಿಗೆ 6ರಿಂದ 8 ಅಂಕಗಳಿಗೆ ನೀವು ಸುಲಭವಾಗಿ ಉತ್ತರವನ್ನು ಮಾಡಬಹುದು. ಇಷ್ಟು ಹೇಳ್ತಾ ಇನ್ನು ಯಾರಾದರೂ ಹೊಸಬರು ನನ್ನ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಗಣಿತದ ಸಮಸ್ಯೆ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ನಾನು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಧನ್ಯವಾದಗಳು.